ಈ ಟ್ರೇಡ್ ವಾರ್ ಮಧ್ಯದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಥವಾ ಒಂದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆಗುವಂಥ ಸೆಕ್ಟರ್ ಅಂದರೆ ಫಾರ್ಮಾ ಇಂಡಸ್ಟ್ರಿ. ಟ್ರಂಪ್ ಹೇಳಿರೋ ಪ್ರಕಾರ ಆಲ್ಮೋಸ್ಟ್ 200% ಅಷ್ಟು ಹೈಕ್ನ ಅಂದರೆ ಒಂದು ಟ್ಯಾಕ್ಸ್ನ ಫಾರ್ಮಾ ಇಂಡಸ್ಟ್ರಿ ಮೇಲೆ ಹೇರ್ತಿ ಅಂತ ಹೇಳಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯಾ ನೋಡಿ, ಇಂಡಿಯಾ ಇಸ್ ದ ಫಾರ್ಮಾ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಇಂಡಿಯಾಯಿಂದನೇ ಜನರಿಕ್ ಡ್ರಗ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಮೆರಿಕಲ್ಲಿ ಎಸ್ಪೆಷಲಿ ಈ ಬಡವರು ಮತ್ತು ಲೋವರ್ ಇನ್ಕಮ್ ಇರೋವಂಥವರು ಯಾರು ಚೀಪ್ ಡ್ರಗ್ಸ್ಗಳನ್ನ ತಗೋತಾರೆ ಅದರ ಕಂಪ್ಲೀಟ್ ಒಂದು ಎಕ್ಸ್ಪೋರ್ಟ್ ಬಂದು ಇಂಡಿಯಾದಿಂದನೇ ಆಗ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ ಲಾಸ್ಟ್ ಇಯರ್ ಬಂದು $8 ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ ಮಾಡಿದ್ವಿ. ಈ ವರ್ಷ ಆಲ್ರೆಡಿ $9.5 ಬಿಲಿಯನ್ ಅಷ್ಟು ನಾವು ಡ್ರಗ್ಗಳನ್ನ ಎಕ್ಸ್ಪೋರ್ಟ್ ಮಾಡಿದ್ವಿ. ನಮ್ಮ ಒನ್ ಆಫ್ ದ ಇಂಡಸ್ಟ್ರಿ ಅಂದರೆ ಅರವಿಂದೋ ಫಾರ್ಮಾ ಇರ್ಬೋದು, ಲೂಪಿನ್ ಇರ್ಬೋದು, ಸಿಪ್ಲಾ ಇರ್ಬೋದು, ಡಾಕ್ಟರ್ ರೆಡ್ಡಿ ಇರ್ಬೋದು, ಈ ಎಲ್ಲ ಕಂಪನಿಗಳು ಅವರ ಮೇಜರ್ ಎಕ್ಸ್ಪೋರ್ಟೇ ಬಂದು ಅಮೆರಿಕ ಒನ್ ಆಫ್ ದಿ ನಮಗೆ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಇನ್ ಫಾರ್ಮಾ ಇಂಡಸ್ಟ್ರಿ ಬಂದು ಅಮೆರಿಕ. ನಮ್ಮ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಅವರು ಕೂಡ ಬಿಗ್ಗೆಸ್ಟ್ ಇಂಪೋರ್ಟರ್ ಆಫ್ ಡ್ರಗ್ಸ್ ಬಂದು ಇಂಡಿಯಾಯಿಂದನೇ ಮಾಡ್ಕೋತಾ ಇದ್ದಾರೆ. ಸೊ 200% ಹೈಕ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಇಂಡಿಯಾ ಫಾರ್ಮಾ ಇಂಡಸ್ಟ್ರೀಸ್ ನಾವು ಕಾಂಪಿಟೇಬಲ್ ಆಗಿರೋಕ್ಕಾಗಲ್ಲ. ಈಗ ಯಾಕೆ ಈ ಲೋ ಇನ್ಕಮ್ ಗ್ರೂಪ್ ಬಡವರಿಗೆ ಅಲ್ಲಿ ನಾವು ಚೀಪಾಗಿ ಕೊಡೋಕೆ ಸಾಧ್ಯ ಅಂದರೆ ಬೇರೆ ಯಾವ ಕಂಟ್ರೀಸ್ ನಮ್ಮಷ್ಟು ಚೀಪಾಗಿ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅಕಸ್ಮಾತ್ ನಮಗೆ ನಮ್ಮ ಡ್ರಗ್ಸ್ ಕಾಸ್ಟ್ಲಿ ಆಗಿಬಿಟ್ರೆ ಅಮೆರಿಕನ್ ಕಂಪನೀಸ್ ಹೇಳುತ್ತೆ, ಅಮೆರಿಕನ್ ಡ್ರಗ್ ಕಂಪನೀಸ್ ಬೇರೆ ಡ್ರಗ್ ಕಂಪನೀಸ್ ಹೇಳ್ಬೋದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಇಂಡಿಯಾಗೆ ತರಿಸ್ತಾರೆ, ನಾವೇ ಕೊಡ್ತೀವಿ ಅಂತ ನೋಡಿ. ಅಲ್ಲಿ ಬಡವರಿಗೆ ಕಷ್ಟ ಆಗ್ತಾ ಇರ್ಬೋದು, ನೋ ಡೌಟ್ ಅಬೌಟ್ ಇಟ್. ಅಮೆರಿಕ ಸಬ್ಸಿಡಿ ಕೊಟ್ಟು ಒಂದು ಕೆಲಸಗಳನ್ನ ಮಾಡಬಹುದು, ಆದರೆ ನಮ್ಮ ಇಂಡಸ್ಟ್ರೀಸ್ಗೆ ಫಸ್ಟ್ ಹೊಡ್ತಾ ಬೀಳ್ತಾ ಇರುತ್ತೆ. ಸೊ ಇದೊಂದು ಮೇಜರ್ ಹೊಡ್ತಾ ನಮ್ಮ ನೋಡಿ. ಈ ಒಂದು ಡ್ರಗ್ಸ್ ಏನಿದೆ ಇದು ಫಾರ್ಮುಲಾ ಎಲ್ಲ ಅಮೆರಿಕ ಹತ್ರನೇ ಇದೆ. ಅಮೆರಿಕದವ್ರ ಫಾರ್ಮುಲಾ ನಮಗೆ ಕೊಟ್ಟು ನಮ್ಮ ಹತ್ರ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರು ತಗೋತಾ ಇದ್ದಾರೆ. ಸೊ ಈ ಫಾರ್ಮುಲಾ ಅವ್ರ ಹತ್ರ ಇರೋದ್ರಿಂದ ಆರಾಮಾಗಿ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಆಲ್ಮೋಸ್ಟ್ $8-10 ಬಿಲಿಯನ್ ಅಷ್ಟು ಒಂದು ಎಕ್ಸ್ಪೋರ್ಟ್ ಆಪರ್ಚುನಿಟಿ ನಮ್ಮ ಇಂಡಿಯಾ ಕಳ್ಕೊತೀವಿ ಇದರಿಂದ. ಆಯ್ತಾ, ಇದು ಮೇಜರ್ ಹಿಟ್ ಆಗ್ಬೋದು. ನೋಡ್ಕೊಳ್ಳಿ ಇನ್ವೆಸ್ಟ್ ಆಗಿದ್ರೆ ನಾವು. ನೆಕ್ಸ್ಟ್ ಒಂದು ಕಾಪರ್ ಇಂಡಸ್ಟ್ರಿ. ಆ ಕಾಪರ್ ಇಂಡಸ್ಟ್ರಿ ಅನ್ನೋದು ನೋಡಿ, ಇಂಡಿಯಾ ಕಾಪರ್ ಎಕ್ಸ್ಪೋರ್ಟ್ ಅಲ್ಲಿ ನಾವು ಅಮೆರಿಕ ಬಂದು ನಮ್ಮ ನಂಬರ್ 3 ಕಾಪರ್ ಇಂಪೋರ್ಟರ್ ನಮ್ಮ ದೇಶಕ್ಕೆ. ನಾವು ಚೈನಾಗೂ ಮಾಡ್ತೀವಿ, ಸೌದಿ ಅರೇಬಿಯಾಗೂ ಮಾಡ್ತೀವಿ. ನಂಬರ್ 1 ನಂಬರ್ 2 ಸ್ಪೆಷಲ್ ಇದೆ. ಸೊ ಬಟ್ ಅಮೆರಿಕಾಗೆ ನಾವು ಆಲ್ಮೋಸ್ಟ್ 17% ಆಫ್ ಕಾಪರ್ ಎಕ್ಸ್ಪೋರ್ಟ್ಸ್ ಅಮೆರಿಕ ಹೋಗ್ತಾ ಇದೆ. ಆಲ್ಮೋಸ್ಟ್ $400 ಮಿಲಿಯನ್ ಅಷ್ಟು ಹೋಗ್ತಾ ಇದೆ. ಇದು ಯಾಕೆ ಸಿಗ್ನಿಫಿಕೆಂಟ್ ಅಂದ್ರೆ ಕಾಪರ್ ಎಕ್ಸ್ಪೋರ್ಟ್ ಇವಾಗ ಬರೀ $400 ಮಿಲಿಯನ್ ಇರ್ಬೋದು, ಮುಂಬರುವ ದಿನಗಳಲ್ಲಿ ಇದೊಂದು ಮೇಜರ್ ಎಕ್ಸ್ಪೋರ್ಟ್ ಆಪರ್ಚುನಿಟಿ ನಮಗೆ ಇತ್ತು. ಇದಕ್ಕೆ 50% ಹೈಕ್ ಟ್ಯಾರಿಫ್ ಮಾಡ್ತಾನೆ ಅಂತ ಟ್ರಂಪ್ ಹೇಳಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಕಾಪರ್ ಯಾಕೆ ಮುಂಬರೋದಿಲ್ಲ ಎಕ್ಸ್ಪೋರ್ಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಕಾಪರು ಟ್ರಾನ್ಸ್ಫಾರ್ಮರ್ಸ್ಗೆ, EV ಪವರ್ ಸೆಕ್ಟರು, ನಿಮ್ಮ EV ವೆಹಿಕಲ್ಸ್ಗಳು, ಇಂಥ ಕೆಲವು ಸೆಕ್ಟರ್ಗಳಿಗೆ ಕಾಪರ್ ತುಂಬ ಎಸೆನ್ಷಿಯಲ್. ಬರುವ ದಿನಗಳಲ್ಲಿ ಆ ಇಂಡಸ್ಟ್ರೀಸ್ ಬೆಳೆಯೋ ಚಾನ್ಸಸ್ ಇದೆ. ಸೊ ನಾವು ಚೈನಾಗೆ, ಸೌದಿ ಅರೇಬಿಯಾಗೆಲ್ಲ ಮಾಡ್ತಾ ಇದೀವಿ ಕರೆಕ್ಟ್, ಬಟ್ ಅಮೆರಿಕಾನು ತುಂಬ ದೊಡ್ಡ ಒಂದು EV ಮಾರ್ಕೆಟ್ ಆಗಿ ಬೆಳೆಯುವಂಥ ಒಂದು ಆಪರ್ಚುನಿಟಿ ನಮಗಿದೆ. ಸೊ ಅಕಸ್ಮಾತ್ 50% ಹೈಕ್ ಆಗಿಬಿಟ್ರೆ ಕಾಪರ್ ರಿಲೇಟೆಡ್ ಇಂಡಸ್ಟ್ರೀಸ್ಗಳು, ಎಕ್ಸ್ಪೋರ್ಟ್ ರಿಲೇಟೆಡ್ ಇಂಡಸ್ಟ್ರೀಸ್ಗಳು ನಾವು ನಮ್ಮ ಮಾರ್ಕೆಟಲ್ಲಿ ಅದೊಂದು ದೊಡ್ಡ ಒಂದು ಹೊಡೆತ ಈ ಕಂಪ್ನಿಗಳಿಗೂ ಬೀಳಬಹುದು. ಸೊ ಇದರಿಂದ ಅಮೆರಿಕ ಕಾಸ್ಟ್ಲಿ ಆಗುತ್ತಾ, ಖಂಡಿತ ಕಾಸ್ಟ್ಲಿ ಆಗುತ್ತೆ, ಬಟ್ ಅಲ್ಲಿ ಇಂಡಸ್ಟ್ರೀಸು ಬೆಳೆಯುತ್ತೆ ಅಂತ ಒಂದು ಹೋಪ್ನಲ್ಲಿ ಈ ಥರ ಮಾಡ್ತಿದ್ದಾರೆ. ಸೊ ಇದಕ್ಕೆ ಒಂದು ಈ ಕಾಪರ್ ಅಥವಾ ಫಾರ್ಮಾ ಇರೋದಕ್ಕೆಲ್ಲ 1-1.5 ವರ್ಷ ಅಷ್ಟು ಟೈಮ್ ಕೊಟ್ಟಿದ್ದಾರೆ ಟ್ರಂಪ್. ಕೊಟ್ಟರೂ ಆ 1-1.5 ವರ್ಷ ನಾವು ರೀಸೆಟ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಒಂದು ಎಕ್ಸ್ಪೋರ್ಟ್ ಆರ್ಡರ್ಗಳನ್ನ ಹೆಂಗೆ ನಾವು ಕಮ್ಮಿ ಮಾಡ್ಕೋಬೇಕು, ಹೆಂಗೆ ಮ್ಯಾನುಫ್ಯಾಕ್ಚರ್ನ ನಾವು ಸ್ಕೇಲ್ ಡೌನ್ ಮಾಡಬೇಕು, ಇದೆಲ್ಲ ಮಾಡಿದಾಗ ನಮ್ಮ ಕಂಪ್ನಿಗಳ ಸೇಲ್ಸ್ ರಿಪೋರ್ಟ್ಗಳು ಒಂದು ಹೊಡೆತಗಳು ಬೀಳಬಹುದು. ಆಸ್ ಅನ್ ಇನ್ವೆಸ್ಟರ್ ನಾವು ಏನು ಯೋಚನೆ ಮಾಡಬೇಕು ಅಂತ ನಾವು ನೋಡಬೇಕಾಗತ್ತೆ. ಓಕೆನಾ, ಇದು ಪ್ಯಾನಿಕ್ ಮಾಡೋಂಥ ಸಿಚುವೇಶನ್ ಅಲ್ಲ, ನಾವು ಥಿಂಕ್ ಮಾಡಿ ನಾವು ಏನು ಮಾಡಬೇಕು ಅಂತ ಮಾಡುವಂಥ ಒಂದು ಸಿಚುವೇಶನ್.